ನಾಲ್ಕು ಚಿಕ್ಕಬಳ್ಳಾಪುರ ಕೋಲಾರ ಭಾಳ ಇದಾಗ್ತಾ ಇದೆ ಈಗ. ಇಲ್ಲ, ಅಲ್ಲಿ ಏನಾಗಿದೆ, ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬ್ರಿದ್ದಾರೆ, ಶಿವಶಂಕರ ರೆಡ್ಡಿ ಸಾಹೇಬ್ರಿದ್ದಾರೆ, ರಕ್ಷಾರಾಮಯ್ಯ ಅವರಿದ್ದಾರೆ. ಮೋಸ್ಟ್ಲಿ 3 ಜನನೂ ಡಿಸರ್ವ್ ಇದ್ದಾರೆ. ಪಾರ್ಟಿ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ದುಡಿತೀವಿ. ನಮ್ದಂತೂ ಅಭಿಪ್ರಾಯ ಸೇಮ್. ಪಕ್ಷ ಯಾರು ಕೊಡುತ್ತೋ ಅವ್ರು ದುಡಿತೀವಿ. 3 ಜನದಲ್ಲಿ ಯಾರು ಕೊಟ್ಟರು ಗೆಲ್ತಾರೆ ಸರ್. ಮೊಯ್ಲಿ ಸಾಹೇಬ್ರು ಕೊಟ್ಟರು ಗೆಲ್ತಾರೆ, ಶಿವಶಂಕರ ರೆಡ್ಡಿ ಸಾಹೇಬ್ರು ಕೊಟ್ಟರು ಗೆಲ್ತಾರೆ, ರಕ್ಷಾ ಅಣ್ಣ ಕೊಟ್ಟರು ಗೆಲ್ತಾರೆ. ಪಾರ್ಟಿ ಯಾರನ್ನ ಕಾಡಕ್ಕೆ ಕೇಳಿಸುತ್ತೋ ಅದು ಖಂಡಿತವಾಗೂ ಗೆಲ್ಲುತ್ತೆ ಸರ್. ಅಲ್ಲ, ಎದುರಿಗೆ ನಿಂತಿರೋರು ಘಟಾನುಘಟಿ ನಾಯಕರು ಸುಧಾಕರ್ ಅವರು. ಅದೇ ಅವರು ಘಟಾನುಘಟಿನೇ ಸರ್. ಒಬ್ಬ ಸಾಮಾನ್ಯ ಕೋಚಿಂಗ್ ಸೆಂಟ್ರ್ ಹುಡುಗನ ಮುಂದೆ ಸೋತೋದ್ರು. ಭಾಳ ಘಟಾನುಘಟಿ ಅವರು. ನಾನು ಒಪ್ತೇನೆ, ಭಾಳ ತುಂಬ ರಾಜಕೀಯನೇ ಗೊತ್ತಿಲ್ಲದೆ ಇರೋ ಹುಡುಗ, ಬ್ಯಾಕ್ಗ್ರೌಂಡೇ ಇಲ್ಲದೆ ಇರೋ ಹುಡುಗ, ಅಪ್ಪ ಅಮ್ಮ ಇಲ್ಲದೆ ಇರೋ ಹುಡುಗ, ಬರೀ 20 ದಿನದಲ್ಲಿ ಬಿ ಫಾರ್ಮ್ ಎತ್ಕೊಂಡೋದಂಥ ಹುಡುಗ. ಅಂಥ ಹುಡುಗನ ಮೇಲೆ ಸೋತೋಗ್ತಾರೆ ಅಂದರೆ ಭಾಳ ಭಾಳ ಇನ್ಫ್ಲೂಯೆನ್ಷಿಯಲ್ ಸರ್. 4 ಚಿಕ್ಕಬಳ್ಳಾಪುರ ಕೋಲಾರ ಭಾಳ ಇದಾಗ್ತಾ ಇದೆ ಈಗ. ಇಲ್ಲ, ಅಲ್ಲಿ ಏನಾಗಿದೆ, ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬ್ರಿದ್ದಾರೆ, ಶಿವಶಂಕರ ರೆಡ್ಡಿ ಸಾಹೇಬ್ರಿದ್ದಾರೆ, ರಕ್ಷಾರಾಮಯ್ಯ ಅವರಿದ್ದಾರೆ. ಮೋಸ್ಟ್ಲಿ 3 ಜನನೂ ಡಿಸರ್ವ್ ಇದ್ದಾರೆ. ಪಾರ್ಟಿ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ದುಡಿತೀವಿ. ನಮ್ದಂತೂ ಅಭಿಪ್ರಾಯ ಸೇಮ್. ಪಕ್ಷ ಯಾರು ಕೊಡುತ್ತೋ ಅವ್ರು ದುಡಿತೀವಿ. 3 ಜನದಲ್ಲಿ ಯಾರು ಕೊಟ್ಟರು ಗೆಲ್ತಾರೆ ಸರ್. ಮೊಯ್ಲಿ ಸಾಹೇಬ್ರು ಕೊಟ್ಟರು ಗೆಲ್ತಾರೆ, ಶಿವಶಂಕರ ರೆಡ್ಡಿ ಸಾಹೇಬ್ರು ಕೊಟ್ಟರು ಗೆಲ್ತಾರೆ, ರಕ್ಷಾ ಅಣ್ಣ ಕೊಟ್ಟರು ಗೆಲ್ತಾರೆ. ಪಾರ್ಟಿ ಯಾರನ್ನ ಕಾಡಕ್ಕೆ ಕೇಳಿಸುತ್ತೋ ಅದು ಖಂಡಿತವಾಗೂ ಗೆಲ್ಲುತ್ತೆ ಸರ್. ಅಲ್ಲ, ಎದುರಿಗೆ ನಿಂತಿರೋರು ಘಟಾನುಘಟಿ ನಾಯಕರು ಸುಧಾಕರ್ ಅವರು. ಅದೇ ಅವರು ಘಟಾನುಘಟಿನೇ ಸರ್. ಒಬ್ಬ ಸಾಮಾನ್ಯ ಕೋಚಿಂಗ್ ಸೆಂಟ್ರ್ ಹುಡುಗನ ಮುಂದೆ ಸೋತೋದ್ರು. ಭಾಳ ಘಟಾನುಘಟಿ ಅವರು. ನಾನು ಒಪ್ತೇನೆ, ಭಾಳ ತುಂಬ ರಾಜಕೀಯನೇ ಗೊತ್ತಿಲ್ಲದೆ ಇರೋ ಹುಡುಗ, ಬ್ಯಾಕ್ಗ್ರೌಂಡೇ ಇಲ್ಲದೆ ಇರೋ ಹುಡುಗ, ಅಪ್ಪ ಅಮ್ಮ ಇಲ್ಲದೆ ಇರೋ ಹುಡುಗ, ಬರೀ 20 ದಿನದಲ್ಲಿ ಬಿ ಫಾರ್ಮ್ ಎತ್ಕೊಂಡೋದಂಥ ಹುಡುಗ. ಅಂಥ ಹುಡುಗನ ಮೇಲೆ ಸೋತೋಗ್ತಾರೆ ಅಂದರೆ ಭಾಳ ಭಾಳ ಇನ್ಫ್ಲೂಯೆನ್ಷಿಯಲ್ ಸರ್.